ಹಲೋ ಗಾಯ್ಸ್, ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಿ ಅಂದರೆ ನಮ್ಮೂರವನಾಗ್ಬಿಟ್ಟು ನಾನೇ ಮಾಡಿಲ್ಲ ಈ ವಿಡಿಯೋನ. ಇನಾಗ್ರೇಷನ್ ಟೈಮಲ್ಲೂ ಮಾಡಿಲ್ಲ, ಮೊನ್ನೆ 22 ಕೂಡ ಮಾಡಿಲ್ಲ. ನಮ್ಮ ಬೆಣ್ಣೆನಗರಿ ದಾವಣಗೆರೆ ಬಸ್ ಸ್ಟ್ಯಾಂಡು, ಸ್ಮಾರ್ಟ್ ಸಿಟಿ ಬಸ್ ಟರ್ಮಿನಲ್. ಇದು ಬಂದ್ಬಿಟ್ಟು ಎಂಟ್ರೆನ್ಸು, ನಿಮಗೆ ಎಕ್ಸಿಟ್ ಆ ಕಡೆ ಸಿಗುತ್ತೆ. ಇದು ಹೆಂಗೆ ಅಂದರೆ ಬಸ್ ಸ್ಟ್ಯಾಂಡು ಮತ್ತು ಕಾಂಪ್ಲೆಕ್ಸ್ ಎರಡು ಕೂಡ ಇದೆ, ಮಾಲ್ ಕೂಡ ಇದೆ. ಆ ಸೈಡೆಲ್ಲ ಮಾಲ್ ಪೋರ್ಷನ್, ಏನು ಕಾಂಪ್ಲೆಕ್ಸ್ ಇದೆ ಅಲ್ಲ, ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಪೋರ್ಷನ್ ಆ ಕಡೆ ವಾಣಿಜ್ಯ. ಅದು ಈ ಕಡೆ ಏನಿದೆ ಇಷ್ಟು ಬಸ್ ಸ್ಟ್ಯಾಂಡು. ಬನ್ನಿ, ಇಲ್ಲಿದ್ದಾನೆ ಎಂಟ್ರೆನ್ಸ್ ಇರೋದು. ನಿಮಗೆ ವೀಡಿಯೋನೇ ಮಾಡಿಲ್ಲ, ಇದೇ ಊರವನಾಗ್ಬಿಟ್ಟು. ಯಾಕೆಂದರೆ ತುಂಬ ಎಮರ್ಜೆನ್ಸಿ ಸಿಚುವೇಶನ್ಸ್ ಬಂತು. ಒಂದು ಹಾಸ್ಪಿಟಲೈಸ್ ಆದರು ನಮ್ಮ ಅಪ್ಪ ಅವರು. ಸೊ ಅಲ್ಲಿದ್ದೆ, ಸೊ ಮಾಡೋಕ್ಕೆ ಆಗಲಿಲ್ಲ. ರೀಸೆಂಟು ಕೂಡ ನಾನು ಬೆಂಗಳೂರಲ್ಲಿದ್ದೆ 22, ಅವಾಗ ಕೂಡ ಮಾಡೋಕ್ಕಾಗಲಿಲ್ಲ. ನೋಡಿ ಎಷ್ಟು ವಿಶಾಲವಾಗಿದೆ. ಬುಕ್ಕಿಂಗ್ ಕೌಂಟರು, ಅಡ್ವಾನ್ಸ್ ಟಿಕೆಟ್, ರಿಸರ್ವೇಷನ್ ಕೌಂಟರು, ಮತ್ತು ನಿಮಗೆ ಇಲ್ಲಿ ಸ್ಟ್ಯಾಂಡ್ ಇನ್ಚಾರ್ಜ್ ರೂಮ್, ವಿಭಾಗೀಯ ಕಚೇರಿ. ಆಲ್ಮೋಸ್ಟ್ 4 ಫ್ಲೋರ್ಸ್ ಇದೆ. 1, 2, 3, 4 ಫ್ಲೋರ್ ಇದೆ ನೋಡಿ. ಜೆಂಟ್ಸು ಮತ್ತು ಲೇಡೀಸ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಎಲ್ಲರಿಗೂ ಟಾಯ್ಲೆಟ್ಸ್ ವ್ಯವಸ್ಥೆ ಇದೆ. ಟೋಟಲ್ 14 ಪ್ಲ್ಯಾಟ್ಫಾರ್ಮ್ಸ್ ಇದೆ. ಫಸ್ಟ್ ಪ್ಲ್ಯಾಟ್ಫಾರ್ಮ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ. ಟೋಟಲ್ 14 ಪ್ಲ್ಯಾಟ್ಫಾರ್ಮು. ಒಂದೊಂದು ಪ್ಲ್ಯಾಟ್ಫಾರ್ಮ್ಗೆ ಎಷ್ಟು ಪೇ ಮಾಡಿದ್ದಾರೆ ಗೊತ್ತಿಲ್ಲ ನನಗೂ. ನೋಡೋಣ ಬನ್ನಿ, ಎಂಟ್ರಿ ಆಗ್ತೀನಿ. ಯಾವ್ಯಾವ ಬಸ್ ಇದೆ. ಶ್ರೀವಾರಿ ಕ್ಯಾಂಟೀನ್ ಮಾಡಿದ್ದಾರೆ ಯಾರೋ. ಮೇಲೆ ಅಕ್ಷಯ ಹೋಟೆಲ್ ಬರ್ತಾ ಇದೆ. ನಾಟಿ ಆ್ಯಂಡ್ ಪ್ಯೂರ್ ನಾನ್ ವೆಜ್ ಕೂಡ ಬರ್ತಿದೆ ನೋಡಿ. ಪ್ಲ್ಯಾಟ್ಫಾರ್ಮ್ 4, 5 ಇದು ನೋಡಿ. ಇದೇ ಹೊಸ್ದಾಗಿ ಬಿಟ್ಟಿದ್ದು ಈಗ ರೀಸೆಂಟಾಗಿ, ಏನು ಇನಾಗ್ರೇಟ್ ಆಯ್ತಲ್ಲ 22 ಆ ಟೈಮಲ್ಲಿ ಬಿಟ್ಟಿದ್ದು. ಹೊಸ್ದಾಗಿ 2 ಬಸ್ಸು ರಾಜಹಂಸನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ದಾವಣಗೆರೆ ಟು ಶಿವಮೊಗ್ಗಗೆ, ದಾವಣಗೆರೆ, ಹೊನ್ನಾಳಿ, ಶಿವಮೊಗ್ಗ, ಹರಿಹರ ಬೈಪಾಸನ್ನು ಹರಿಹರ ಹೋಗಲ್ಲ, ಡೈರೆಕ್ಟಾಗಿ ದಾವಣಗೆರೆಯಿಂದ ಹೊನ್ನಾಳಿ ರೂಟ್ ಹರಿಹರ ಬೈಪಾಸ್ ಮೇಲಿಂದ ಹೋಗ್ಬಿಡುತ್ತೆ ಹೊನ್ನಾಳಿ ಶಿವಮೊಗ್ಗಗೆ. ಹರಿಹರ ಹೋಗೋದ್ರೆ ನಿಮಗೆ 15 to 20 ಮಿನಿಟ್ಸ್ ಟೈಮ್ ಸೇವ್ ಆಗುತ್ತೆ. ದಾವಣಗೆರೆ ಬಳ್ಳಾರಿ ಗಾಡಿ ಹೋಗ್ತಿದೆ ನೋಡಿ. ಹೊಸಪೇಟೆ ಮೇಲೆನಾ? ಕಂಚಿಕೆರೆ. ಈ ರೂಟಲ್ಲಿ ಹೋಗುತ್ತಾ? ದಾವಣಗೆರೆ ಇನ್ನೊಂದು ಹರಪನಹಳ್ಳಿ ರೂಟ್ ಇದೆ ಕಂಚಿಕೆರೆ ಮೇಲೆ. ಆ ರೂಟಲ್ಲಿ ಹರಪನಹಳ್ಳಿ, ಕೊಟ್ಟೂರು, ಬಳ್ಳಾರಿ, ಶಿವಮೊಗ್ಗ ಬಸ್ ಇನ್ನೊಂದು ಬಂತು ನೋಡಿ. ದಾವಣಗೆರೆ ಶಿವಮೊಗ್ಗ ನಿಗದಿತ ನಿಲುಗಡೆ. ಎಷ್ಟು ವಿಶಾಲವಾಗಿದೆ ಬಸ್ ಸ್ಟ್ಯಾಂಡ್. ಈಗ ಅಲ್ಲಿತ್ತು ಕಂಜೆಸ್ಟ್ ಅಂತ ಇದ್ರು. ಹಳೇದು ಎಷ್ಟೋ ಜಮಾನದಿದ್ದು ಮುಂಚೆ. ಈಗ ನೋಡಿ ಬೆಂಗಳೂರು ಪ್ಲ್ಯಾಟ್ಫಾರ್ಮ್ ಆ ಸೈಡ್ ಇದೆ ಅನಿಸುತ್ತೆ. ಅಲ್ಲಿದೆ ನೋಡಿ ಪ್ಲ್ಯಾಟ್ಫಾರ್ಮ್ 1, 2 ಎಲ್ಲ ಬೆಂಗಳೂರು, ಸೇಲಮು, ತಿರುವಣ್ಣಾಮಲೈ ಸೈಡ್ ಹೋಗೋದು. EV ಬಸ್ ನಿಂತಿದೆ. ಹರಿಹರ ಡಿಪೋದು ನೋಡಿ. ಇದು ದಾವಣಗೆರೆ, ಹೊಸಪೇಟೆ, ದಾವಣಗೆರೆ, ಹರಿಹರ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ KSRTC. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಅಲ್ಲಿ ಹೊಸಪೇಟೆ ಅಲ್ಲ. ಪ್ಲ್ಯಾಟ್ಫಾರ್ಮ್ ನಂಬರ್ 4 ಅಲ್ಲಿ ಶಿವಮೊಗ್ಗ ಇದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಬೆಂಗಳೂರು, ಹಿರಿಯೂರು, ತುಮಕೂರು, ಕೋಲಾರ, ತಿರುವಣ್ಣಾಮಲೈ, ಸೇಲಂ, ಕೊಯಂಬತ್ತೂರು, ತಿರುಪತಿ ಇಂಟರ್ಸ್ಟೇಟ್ ಬಸ್ಗಳು ಬೆಂಗಳೂರು. ಮತ್ತು ಆ ಕಡೆ ಎಲ್ಲ ನಾನ್ ಸ್ಟಾಪ್ ಬಸ್ ಇರಬೇಕು. ಪ್ಲ್ಯಾಟ್ಫಾರ್ಮ್ 1 ಅಲ್ಲಿ ಅಶ್ವಮೇಧ ಹೋಗ್ತಿದೆ ನೋಡಿ. ಅಲ್ಲಿ ಬೆಂಗಳೂರಿಗೆ ಅರ್ಲಿ ಮಾರ್ನಿಂಗ್ ತುಂಬ ನಿಮಗೆ ಅಶ್ವಮೇಧನೇ ಸಿಗುತ್ತೆ ನೋಡಿ. ನಾನ್ ಸ್ಟಾಪ್ ಚಿತ್ರದುರ್ಗ ಬಸ್ಸು, ನಾನ್ ಸ್ಟಾಪ್ ಚಿತ್ರದುರ್ಗ ಮತ್ತು ಆರ್ಡಿನರಿ ಬಸ್ಸಸ್ಸು ಮತ್ತು ಬೆಂಗಳೂರು ಬಸ್ಸಸ್ಸು. ಚಿತ್ರದುರ್ಗಗೆ ಪ್ಲ್ಯಾಟ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಬಸ್ ಸ್ಟ್ಯಾಂಡು. ಮುಂಚೆ ಎಕ್ಸಿಟ್ ಗೇಟಲ್ಲಿ ನಿಲ್ತಾಯಿತ್ತು, ಈಗ ನಿಂತಿದೆ ನೋಡಿ ಅದೇ ಥರ. ಅದು ಚಿತ್ರದುರ್ಗನೇ. ದಾವಣಗೆರೆ, ಬೆಂಗಳೂರು, ದಾವಣಗೆರೆ ಸೆಕೆಂಡ್ ಡಿಪೋ ನೋಡಿ. ಇದು ಅಶ್ವಮೇಧ. ದಾವಣಗೆರೆ, ಚಿತ್ರದುರ್ಗ ಬಿಟ್ಟು ಸೀದಾ ಬೆಂಗಳೂರು ಹೋಗ್ಬಿಡ್ತಾರೆ. ದಾವಣಗೆರೆ ಸೆಕೆಂಡ್ ಡಿಪೋ ಇದು.
ಫಸ್ಟ್ ಡಿಪೋ ಬಂದ್ಬಿಟ್ಟು ಇದೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ, ಹಳೆ ಬಸ್ ಸ್ಟ್ಯಾಂಡು, ಅಂದರೆ ಹಳೆ ಡಿಪೋ ಮುಂಚೆಯಿಂದನೇ ಇದ್ದಿದ್ದು. ಸೆಕೆಂಡ್ ಡಿಪೋ ಬಂದ್ಬಿಟ್ಟು ನಿಮಗೆ ಹೈವೇ ದಾಟ್ಬಿಟ್ಟು ಹೋಗಬೇಕು. ರಾಮನಗರ ಅಂತ ಬರುತ್ತೆ, ಹೈಟೆಕ್ ಹಾಸ್ಪಿಟ್ಲು ಅಲ್ಲಿ ಬರುತ್ತೆ ನಿಮಗೆ. ದಾವಣಗೆರೆ, ಬೆಂಗಳೂರು ಇ ವಿ ಬಸ್ಸು, ಒಲೆಕ್ಟ್ರಾ, ಇದು ಅರೌಂಡ್ 600 ಏನೋ ಬರುತ್ತೆ ಪ್ರೈಸು ನಿಮಗೆ ಬೆಂಗಳೂರಿಗೆ. ರಾಜಹಂಸಲ್ಲಿ ಹೋದರೆ ನಿಮಗೆ 390 ಏನೋ ಮಾಡಿದ್ದಾರೆ ಈಗ, 380ನೋ 390ನೋ. ಈವನ್ ಈ ಅಶ್ವಮೇಧ ಕ್ಲಾಸಿಕ್ಕು ನಾರ್ಮಲ್ ಬಸ್ಸಸ್ ಎಲ್ಲ ಅರೌಂಡ್ 320 ಏನೋ ಇದೆ ಬೆಂಗಳೂರಿಗೆ. ಡಿಸ್ಟೆನ್ಸ್ ಬಂದ್ಬಿಟ್ಟು 258 ಕಿಲೋಮೀಟರ್ಸ್ ಬರುತ್ತೆ ದಾವಣಗೆರೆಯಿಂದ ಬೆಂಗಳೂರಿಗೆ. ಹೊಸದುರ್ಗ ಗಾಡಿ ಹೋಗ್ತಿದೆ ನೋಡಿ, ದಾವಣಗೆರೆ ಹೊಸದುರ್ಗ, ದಾವಣಗೆರೆ ಹೊಳಲ್ಕೆರೆ ಹೊಸದುರ್ಗ, ದಾವಣಗೆರೆ ಫಸ್ಟ್ ಡಿಪೋ. ಇದು ದಾವಣಗೆರೆ ಕರೆಯಾಳ ಗಳ್ಳಹಳ್ಳಿ, ಏನದು ಯಾವುದು ರೂರಲ್ಲು ನೋಡಿ. ಎಕ್ಸಿಟೇ ಅಲ್ಲಿ ತನಕ ಇದೆ ಈಗ, ತುಂಬ ಸ್ಪೇಷಿಯಸ್ ಆಯಿತು. ಈಗ ಇರ್ಬೇಕು ನೋಡಿ ಬಸ್ ಸ್ಟ್ಯಾಂಡ್, ತುಂಬ ಫ್ರೀಯಾಗಿರಬೇಕು, ಕಂಜೆಸ್ಟ್ ಆಗಿರಬಾರ್ದು. ಇವನ್ ನಾನು ವೆಯ್ಟ್ ಮಾಡ್ತಿರೋದು ಈಗ ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ಗೆ. ಈಗ ಮೈಸೂರು ಏನು ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಮೈಸೂರಿಗೆ ಇದೇ ಥರ ಬಸ್ ಸ್ಟ್ಯಾಂಡ್ ಕೊಡಬೇಕು ನೋಡಿ, ಇಷ್ಟು ಸ್ಪೇಷಿಯಸ್ ಆಗಿ. ಯಾಕಂದರೆ ತುಂಬ ಬಸ್ ಇದೆ, ದಾವಣಗೆರೆಗಿಂತ ಡಬಲ್ ಬಸ್ಸಸ್ ನಿಮಗೆ ಅಲ್ಲಿ ಆಪ್ರೇಟ್ ಆಗುತ್ತೆ ನಿಮಗೆ, ಯಾಕಂದರೆ ಅಷ್ಟು ಬಸ್ಸಸ್ ಇದೆ. ಬೆಂಗಳೂರು ಬೆಂಗಳೂರು ಪ್ಲ್ಯಾಟ್ಫಾರ್ಮ್ಗೆ ಸಾಕು ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ ಜಾಗ ಬೇಕು ಅದಕ್ಕೆ. ದಾವಣಗೆರೆ, ಚಿತ್ರದುರ್ಗ, ದಾವಣಗೆರೆ ಬಸ್, ಅಶ್ವಮೇಧ ನಾನ್ ಸ್ಟಾಪ್ ಬಸ್ಸು, ಚಿತ್ರದುರ್ಗ ಡಿಪೋದು. ಶಿವಮೊಗ್ಗ ಗಾಡಿ, ರಾಜಹಂಸ. ಚಿತ್ರದುರ್ಗ, ದಾವಣಗೆರೆ ಇದೆಲ್ಲ ಸ್ಟಾಪ್ ಕೊಡುತ್ತೆ ಎಲ್ಲ ಕಡೆನೂ. ಸ್ಟೂಡೆಂಟ್ಸೇ ಇದ್ದಾರೆ ತುಂಬ. ಹೊಸಪೇಟೆ ಗಾಡಿ ಹೊರಡ್ತಾ ಇದೆ. ಬನ್ನಿ ಪ್ಲ್ಯಾಟ್ಫಾರ್ಮ್ ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಯಾವ್ಯಾವ ಬಸ್ಸು ಯಾವ್ಯಾವ ಕಡೆ ಹೋಗೋದು ರೂಟ್ಸ್ ಕರೆದು ನೋಡೋಣ. ಪ್ಲ್ಯಾಟ್ಫಾರ್ಮ್ 3 ಹೊಸಪೇಟೆ, ರಾಯಚೂರು, ಬೀದರು, ಕಲಬುರಗಿ, ಮಾಣಿಕ್ಯಗಿರಿ, ವಿಜಯಪುರ, ಸೋಲಾಪುರ, ಮುದ್ದೇಬಿಹಾಳ, ಹೈದರಾಬಾದ್, ಗಂಗಾವತಿ. ಪ್ಲ್ಯಾಟ್ಫಾರ್ಮ್ 3ಅಲ್ಲಿ 1, 2 ನೋಡಿದ್ರಿ ಅಲ್ಲ ನೀವು, 3 ಇದು ಪ್ಲ್ಯಾಟ್ಫಾರ್ಮ್ 4 ಹರಪನಹಳ್ಳಿ, ಕೊಟ್ಟೂರು, ಮುಂಡ್ರಗಿ, ಬಳ್ಳಾರಿ, ಕೊಪ್ಪಳ, ಶ್ರೀಶೈಲಂ, ಕುಕ್ಕನೂರು, ಮಂತ್ರಾಲಯ, ಹಡಗಲಿ, ಕಂಚಿಕೆರೆ. ಆಲ್ಮೋಸ್ಟ್ 3 and 4 ಬಂದ್ಬಿಟ್ಟು ನಿಮಗೆ ಕಲ್ಯಾಣ ಕರ್ನಾಟಕ ಸೈಡೇ ಇರುತ್ತೆ. ದಾವಣಗೆರೆ, ಹರಪನಹಳ್ಳಿ ನಾನ್ ಸ್ಟಾಪ್. ಈ ಹರಪನಹಳ್ಳಿ ನಾನ್ ಸ್ಟಾಪ್ ಬಸ್ಗಳು ಏನಾಗುತ್ತೆ ನಿಮಗೆ ಹರಿಹರ ಹೋಗಲ್ಲ, ಇದು ರೂಟ್ ಬೇರೆ. ದಾವಣಗೆರೆಯಿಂದ ಒಳಗಿಂದ ರೂಟ್ ಇದೆ ಕಂಚಿಕೆರೆ ಅಂತ, ಆ ರೂಟಲ್ಲಿ ಹೋಗುತ್ತೆ ಹರಪನಹಳ್ಳಿಗೆ. ಈ ಬಸ್ಸು ಆ ಬಸ್ಸು ಹರಪನಹಳ್ಳಿ ಎರಡು ಒಟ್ಟಿಗೆ ಬಿಟ್ಟರೆ ಬೇಗ ಹೋಗೋದು ಈ ರೂಟಲ್ಲೇ, ಡಿಸ್ಟೆನ್ಸ್ ಕಮ್ಮಿ ಬರುತ್ತೆ, ಸಿಂಗಲ್ ರೋಡೇನೆ. ಪ್ಲ್ಯಾಟ್ಫಾರ್ಮ್ 5 ಹಾಸನ, ಕುಕ್ಕೆ ಸುಬ್ರಹ್ಮಣ್ಯ, ಮೈಸೂರು, ಮಡಿಕೇರಿ, ಮಣಿಪಾಲ್, ಶಿವಮೊಗ್ಗ, ಹೊನ್ನಾಳಿ, ಮಂಗಳೂರು, ಧರ್ಮಸ್ಥಳ. ಈವನ್ ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಮತ್ತೆ ಬಿಟ್ಟಿದ್ದಾರೆ ಬಸ್ನ. ದಾವಣಗೆರೆ, ಶಿವಮೊಗ್ಗ ಗಾಡಿ. ಕುಕ್ಕೆ ಸುಬ್ರಹ್ಮಣ್ಯಗೆ ಅಶ್ವಮೇಧ ಕ್ಲಾಸಿಕ್ ಬಿಟ್ಟಿದ್ದಾರೆ. ವಯಾ ಸಂತೆಬೆನ್ನೂರು, ಚೆನ್ನಗಿರಿ. ಫೋಟೋ ಇಲ್ಲೇ ಡಿಸ್ಪ್ಲೇಲಿ ಹಾಕ್ತೀನಿ ನೋಡಿ. ಇನ್ನೂ ಬಸ್ ಸಿಕ್ಕಿಲ್ಲ, ಅದು ಎಷ್ಟು ಗಂಟೆ ಟೈಮಿಂಗ್ಸ್ ಕೂಡ ನಾನು ನೋಡಿಲ್ಲ, ವಿಚಾರಿಸ್ಬೇಕು. ರೂಟ್ ಬಂದ್ಬಿಟ್ಟು ಮುಂಚೆ ನೈಟ್ ಒಂದು ಬಿಟ್ಟಿದ್ರು, ಆ ರೂಟಲ್ಲಿ ಹೋಗುತ್ತೆ ದಾವಣಗೆರೆಯಿಂದ. ದಾವಣಗೆರೆ, ಸಂತೆಬೆನ್ನೂರು, ಚೆನ್ನಗಿರಿ, ಅಜ್ಜಂಪುರ, ಬೀರೂರು, ಕಡೂರು, ಚಿಕ್ಕಮಗಳೂರು, ಚಾರ್ಮಾಡಿ, ಉಜಿರೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಆ ರೂಟಲ್ಲಿ ಹೋಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯಗೆ. ಪ್ಲ್ಯಾಟ್ಫಾರ್ಮ್ 6 ಚೆನ್ನಗಿರಿ, ದಾವಣಗೆರೆ, ತ್ಯಾವಣಗಿ, ನಲ್ಲೂರು, ಚೆನ್ನಗಿರಿ. ಇದು ನಮ್ಮ ಊರಿನ ರೂಟ್ ಇದು. ಚೆನ್ನಗಿರಿ ಕೂಡ 2 ರೂಟ್ ಇದೆ. ಇನ್ನು ದಾವಣಗೆರೆ ರಾಣೆಬೆನ್ನೂರು ಬಸ್ ಹೋಗ್ತಿದೆ ನೋಡಿ, ನಾನ್ ಸ್ಟಾಪ್. ಅದು ಕೂಡ ಹರಿಹರ ಬೈಪಾಸು, ಹರಿಹರ ಹೋಗೋದಿಲ್ಲ ಇದು. ನಾರ್ತ್ ವೆಸ್ಟ್ ಎಲ್ಲ ಆ ಕಡೆ ಪ್ಲ್ಯಾಟ್ಫಾರ್ಮ್ ಮಾಡಿರಬೇಕು. ಪ್ಲ್ಯಾಟ್ಫಾರ್ಮ್ 9 or 10ಅಲ್ಲಿ ನೋಡಿ, ಚಿಕ್ಕಮಗಳೂರು ಗಾಡಿ ಇದೆ, ದಾವಣಗೆರೆ, ಚಿಕ್ಕಮಗಳೂರು. ಪ್ಲ್ಯಾಟ್ಫಾರ್ಮ್ 6ಅಲ್ಲಿ ಇದು ಈ ರೂಟ್ ನೋಡಿ, ಇದು ಚೆನ್ನಗಿರಿ ಹೋಗುತ್ತೆ, ಇದು ಚೆನ್ನಗಿರಿ ಹೋಗುತ್ತೆ, ಬಟ್ 2 ರೂಟು. ಇದನ್ನು ತ್ಯಾವಣಗಿ, ನಲ್ಲೂರು. ಇದು ಟೈಮ್ ತೊಗೊಳುತ್ತೆ ಜಾಸ್ತಿ, ಇದು ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ರೋಡ್ ಕೂಡ ಚೆನ್ನಾಗಿದೆ, ಅಷ್ಟೊಂದು ಸ್ಟಾಪ್ ಇರಲ್ಲ. ದಾವಣಗೆರೆ, ಸಂತೆಬೆನ್ನೂರು, ಚೆನ್ನಗಿರಿ, ಅಜ್ಜಂಪುರ, ಬೀರೂರು, ಕಡೂರು, ಚಿಕ್ಕಮಗಳೂರು ಇದೇ ರೂಟಲ್ಲಿ ನೋಡಿ. ಅದು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಹೋಗೋದು. ದಾವಣಗೆರೆ ಫಸ್ಟ್ ಡಿಪೋ. ಪ್ಲ್ಯಾಟ್ಫಾರ್ಮ್ ನಂಬರ್ 7 ಮಾಯಕೊಂಡ, ಹೊಳಲ್ಕೆರೆ, ಪಂಚನಹಳ್ಳಿ, ಅರಸೀಕೆರೆ, ಹೊಸದುರ್ಗ, ಚಿಕ್ಕಜಾಜೂರು ರೂಟು. ದಾವಣಗೆರೆ ಹೊಳಲ್ಕೆರೆ ಬಸ್. ದಾವಣಗೆರೆ, ಸಾಸಲು, ಚಿಕ್ಕಜಾಜೂರು, ಹೊಳಲ್ಕೆರೆ ಇದೇ ರೂಟಲ್ಲಿ ಹೊಸದುರ್ಗ ಗಾಡಿ ಕೂಡ ಹೋಗೋದು. ದಾವಣಗೆರೆ, ಚಿಕ್ಕಜಾಜೂರು, ದಾವಣಗೆರೆ, ಕಾಳಘಟ್ಟ, ಚಿಕ್ಕಜಾಜೂರು, ಆನಗೋಡು, ಮಾಯಕೊಂಡ.
ಪ್ಲ್ಯಾಟ್ಫಾರ್ಮ್ ನಂಬರ್ 8 ಜಗಳೂರು ಕಡೆ ಹೋಗುತ್ತೆ. ಜಗಳೂರು, ಗಾಣಕಟ್ಟೆ, ಕಾನವಸಳ್ಳಿ, ಉಜ್ಜಿನಿ ಬಸ್ ಇಲ್ಲೇ ಇದೆ ನೋಡಿ. ನಂಗೆ ಗೊತ್ತಿರೋ 1-2 ಸರ್ವಿಸ್ ಇರಬೇಕು ಉಜ್ಜಿನಿಗೆ. ದಾವಣಗೆರೆ, ಹಣಜಿ, ಕಿತ್ತೂರು, ಮರಿಕುಂಟೆ, ಪಲ್ಲಾಗಟ್ಟೆ, ಸೊಕ್ಕೆ, ಉಜ್ಜಿನಿ, ದಾವಣಗೆರೆ ಫಸ್ಟ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಟೈಮ್ ಈಗ 8:10 ನೋಡಿ. ಎಲ್ಲ ಡಿಜಿಟಲೈಸ್ಡ್ ಮಾಡಿದ್ದಾರೆ. ಟೈಮಿಂಗ್ಸ್ ಕೂಡ ಎಸ್ಟಿಮೇಟ್ ಯಾವ್ಯಾವ ಬಸ್ಸು ಎಷ್ಟು ಗಂಟೆಗೆ ಬರುತ್ತೆ ಅಂದ್ಕೊಂಡು ಎಲ್ಲ ಕಡೆ ಇದೆ. KSRTC ರೀಜನಲ್ಲಿ ಈಗ ಬೆಂಗಳೂರು ಹುಬ್ಬಳ್ಳಿ ಗಾಡಿ ಬೆಂಗಳೂರಿಂದ ಬಂದಿದೆ ನೋಡಿ. ಟೈಮ್ ಈಗ 8 ಗಂಟೆ. ನಂಗೆ ಗೊತ್ತಿರೋಂಗೆ ಅರೌಂಡ್ 2:30-3 ಗಂಟೆ ಹಂಗೆ ಬಿಟ್ಟಿರ್ಬೋದೇನೋ ಬೆಂಗಳೂರನ್ನ. KMS ಬಿಲ್ಟು ವಾಯುವ್ಯ ಕರ್ನಾಟಕ ಸಾರಿಗೆ. ಇದು ಕೂಡ ಬೆಂಗಳೂರಿಂದ ಬಂದಿದೆ ನೋಡಿ. ಬೆಂಗಳೂರು ಹಾವೇರಿ ಗಾಡಿ ಬ್ಯಾಡಗಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಹಾವೇರಿ ಡಿವಿಷನ್ ಬೆಂಗಳೂರು, ತುಮಕೂರು, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಹರಿಹರ, ಹಾವೇರಿ, ಹುಬ್ಬಳ್ಳಿ. ಪ್ಲ್ಯಾಟ್ಫಾರ್ಮ್ 9 ರಾಣೆಬೆನ್ನೂರು, ಹಿರೇಕೆರೂರು, ಸೊರಬ, ಸಿರ್ಸಿ, ಆಂಕೋಲ, ಕಾರವಾರ, ಮಿರಜ್, ಪಣಜಿ. ಪ್ಲ್ಯಾಟ್ಫಾರ್ಮ್ 9 ದಾವಣಗೆರೆ, ರಾಣೆಬೆನ್ನೂರು ನಾನ್ ಸ್ಟಾಪ್ ಬಸ್ಸಸ್ ಇದೆಲ್ಲ. ದಾವಣಗೆರೆಯಿಂದ ರಾಣೆಬೆನ್ನೂರಿಗೆ ತುಂಬ ಜನ ಓಡಾಡ್ತಾರೆ, ಅದಕ್ಕೆ ನಾನ್ ಸ್ಟಾಪ್ ಬಸ್ಸಸ್ ತುಂಬ ಇದೆ. KSRTC ಮತ್ತು NWKRTC ಅವ್ರದ್ದು ಇದೆ ನಾನ್ ಸ್ಟಾಪ್ ಸರ್ವಿಸಸ್ ನೋಡಿ. ಇಲ್ಲೊಂದು ಪಕ್ಕದಲ್ಲಿ ಒಂದಿದೆ, 2 ಇದೆ, ಮತ್ತು ಇಲ್ಲೂ 2 ಇದೆ ನೋಡಿ. ಈ ವರ್ಕಿಂಗ್ ಪೀಪಲ್ ಅವರು ಜಾಸ್ತಿ ಹೋಗ್ತಾರೆ. ದಾವಣಗೆರೆ ಜಗಳೂರು ಗಾಡಿ, ದಾವಣಗೆರೆ ಜಗಳೂರು, ರಾಣೆಬೆನ್ನೂರು ಪ್ಲ್ಯಾಟ್ಫಾರ್ಮ್ಗೆ ಹಾಕಿಲ್ಲ ಇನ್ನೂ ಗಾಡಿ. ಮೇ ಬಿ ಇದೇ ಫಸ್ಟ್ ಹೋಗ್ಬೋದು, ಅದಕ್ಕೆ ಹತ್ತವ್ರೆ. ಹಿಂದೆನೂ ಇದೆ ನೋಡಿ, ಇಲ್ಲೂ ಇದೆ. ಇದು ಬಂದ್ಬಿಟ್ಟು ಶಿಕಾರಿಪುರ ಬಸ್. ಇದು ಅಶ್ವಮೇಧ ಕ್ಲಾಸಿಕ್ ಬರ್ತಾಯಿದೆ ನೋಡಿ. ಇಲ್ಲಿಗೆ ಇದು ವಯಾ ಚಿತ್ರದುರ್ಗ ಹಾಕೋರೆ. ಬೆಂಗಳೂರು ಗಾಡಿ ಇರಬೇಕು. ಬೆಂಗಳೂರು ಗಾಡಿ ದಾವಣಗೆರೆ ಫಸ್ಟ್ ಡಿಪೋ 8:30 ಗಾಡಿ ಇರಬೇಕು. ಇದು ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ 10 ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಅಥಣಿ, ಕೊಲ್ಲಾಪುರ, ವಿಶಾಲಗಡ, ವಿಚಲಕರಂಜಿ, ಗೋಕಾಕ್, ಬೆಳಗಾವಿ. ಇವನ್ ಮುಂಬೈ ಕೂಡ ಗಾಡಿ ಇದೆ. ಬಟ್ KSRTC ನಮ್ಮ ಕರ್ನಾಟಕದವ್ರದ್ದಲ್ಲ, ಮಹಾರಾಷ್ಟ್ರ ಅವ್ರದ್ದಿದೆ. ಒಂದು ಇರ್ಕಾಣಿ ಬಸ್ ಬರುತ್ತೆ, ನಮ್ಮ ರಾಜಹಂಸ ಆಗಿದೆಯೋ ಅದೇ ಥರನೇ ಆ ಬಸ್ ಬರುತ್ತೆ ಮುಂಬೈಗೆ. ನೈಟ್ ಬರುತ್ತೆ ಅದು. ನಂಗೆ ಗೊತ್ತಿರೋಂಗೆ 11:30-12 ಗಂಟೆಗೆ ಇರಬೇಕೇನೋ. ದಾವಣಗೆರೆ ಶಿಕಾರಿಪುರ ಬಸ್, ದಾವಣಗೆರೆ, ಹರಿಹರ, ಇಟಗಿ, ಅಲಗೇರಿ, ಮಾಸೂರು, ಶಿಕಾರಿಪುರ, ರಾಣೆಬೆನ್ನೂರು ಡಿಪೋ ನೋಡಿ. ಪಕ್ಕದಲ್ಲೇ ಇದೆ ಡಿಪೋ. ದಾವಣಗೆರೆ ಫಸ್ಟ್ ಡಿಪೋ ಏನಿದೆ ಅದೇ ಅದು. ಈಗ ಕಾಣ್ತಿದೆ ನೋಡಿ, ಸ್ಕ್ಯಾನಿಯಾ ಗಾಡಿ ಇದೆ ಅಲ್ಲ ಅಲ್ಲಿ. ಸ್ಕ್ಯಾನಿಯಾ, ರಾಜಹಂಸ ಬಸ್ಗಳು, ಓಲ್ವೋ ಎಲ್ಲ ಇದೆ. ಫಸ್ಟ್ ಡಿಪೋಲೇ ಇರೋದು. ಎಲ್ ಶೇಪಲ್ಲಿದೆ. ಹಿಂಗೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿವರೆಗಿದೆ. ಐ ಮೀನ್ ಡಿಪೋ ಎಲ್ ಶೇಪಲ್ಲಿ ನೋಡಿ. ಇಲ್ಲಿ ಬಸ್ ವಾಷಿಂಗ್ ಆಗ್ತಿದೆ. ಇದು ಪ್ಲ್ಯಾಟ್ಫಾರ್ಮ್ 10. ಇನ್ನು 11ಅಲ್ಲಿ ಹರಿಹರ, ಬನ್ನಿಕೋಡು, ತಾವರಗೊಂದಿ, ಬನ್ನಿಮಟ್ಟಿ, ಉಕ್ಕಡಗಾತ್ರಿ ಎಲ್ಲ ರೂರಲ್ ಬಸ್ ಇದು. ಪ್ಲ್ಯಾಟ್ಫಾರ್ಮ್ 11 ಚಿತ್ರದುರ್ಗ, ದಾವಣಗೆರೆನಾ? ಎಲ್ಲಿಂದ ಬಂದಿದೆ ಇದು? ಹುಬ್ಬಳ್ಳಿ ದಾವಣಗೆರೆನಾ? ಬೆಂಗಳೂರು ದಾವಣಗೆರೆ, ಹರಿಹರದಿಂದ ಬಂದಿರಬೇಕು. ಇದು ಪ್ಲ್ಯಾಟ್ಫಾರ್ಮ್ 11. ಆ ಕಡೆ ಇನ್ನೂ ಇದೆ, ಇನ್ನೂ 3 ಪ್ಲ್ಯಾಟ್ಫಾರ್ಮ್ ಇದೆ. 14 ಪ್ಲ್ಯಾಟ್ಫಾರ್ಮ್ವರೆಗೂ. ಇಲ್ಲಿಂದ ಸೀದಾ ಹುಬ್ಬಳ್ಳಿ ಸೈಡ್ ಹೋಗೋದು, ಹೊಸದುರ್ಗ, ಜಗಳೂರು. ಪ್ಲ್ಯಾಟ್ಫಾರ್ಮ್ 6ವರೆಗೂ ಅಲ್ಲಿದೆ. ಅದಾದಮೇಲೆ 5, 4, 3, 2, 1 ಆ ಕಡೆ ಇದೆ. ಮತ್ತು ಇನ್ನೂ ಹಿಂಗಿದೆ ಬೆಂಗಳೂರು ಸೈಡು ನೋಡಪ್ಪ. ಇದೆ ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡ್. ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 12, 13, 14 ಇಲ್ಲಿದೆ ನೋಡಿ. ಲೋಕಿಕೆರೆ, ಮಳಲ್ಕೆಟ್ಟೆ, ಕಾಶಿಪುರ. ಪ್ಲ್ಯಾಟ್ಫಾರ್ಮ್ 12. 13ಅಲ್ಲಿ ಆನಗೋಡು, ರಾಂಪುರ, ಕಬ್ಬೂರು, ಸಿರಿಗೆರೆ ಹೋಗೋದು. ಪ್ಲ್ಯಾಟ್ಫಾರ್ಮ್ 14 ಮಲ್ಲೆಕಟ್ಟೆ, ಅಣಜಿ, ಉಚ್ಚಂಗಿದುರ್ಗ, ಮಾದಿಹಳ್ಳಿ, ಉರಳಕಟ್ಟೆ, ಪಲ್ಲಗಟ್ಟೆ, ಹಲೇಕಲ್ಲು ಬಸ್ಸಸ್ ಇದೆ ನೋಡಿ ರೂರಲ್ಗೆಲ್ಲ. ಇದೇ ಲಾಸ್ಟ್ ಪ್ಲ್ಯಾಟ್ಫಾರ್ಮ್ ಟೋಟಲು. ನಂಗೆ ಗೊತ್ತಿರೋಂಗೆ ಅಟ್ ಎ ಟೈಮು ಈ ಬಸ್ ಸ್ಟ್ಯಾಂಡಲ್ಲಿ ಬೇಸ್ ಏನಿದೆ, ಬೇ ಅಂದರೆ ಇದು ಒಂದು ಬೇ, ಇದು ಒಂದು ಬೇ ಲೆಕ್ಕ, ಒಂದು ಬಸ್ ನಿಲ್ಸ್ಕೊಳ್ಳೋದು. ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ 2-3 ಬೇ ಕೊಟ್ಟಿರ್ತಾರೆ. ತುಂಬ ನಿಲ್ಸ್ಬೋದು. ನನಗೆ ಗೊತ್ತಿರೋ 30-40 50 ಬಸ್ ಮೇಲೆ ನಿಲ್ಸ್ಬೋದು ಅಟ್ ಎ ಟೈಮು. ಚೆನ್ನಾಗಿ ದೊಡ್ಡದಾಗಿ ಮಾಡಿದೆ ನೋಡಿ. ಇದು ಫಸ್ಟ್ ಡಿಪೋ ಎಲ್ಲಿ ಅಂತ ತೋರಿಸ್ತೀನಿ ತಡೀರಿ ನಿಮಗೆ.
ಈ ಬಸ್ ಏನು ನಿಂತಿದೆ ಅಲ್ಲ ಅದು ಆಪೋಸಿಟ್ಗೆ ಅಲ್ಲಿದೆ ನೋಡಿ, ಅದೇ ಫಸ್ಟ್ ಡಿಪೋ ಹೋಗೋದು, ಎಂಟ್ರೆನ್ಸು ಡಿಪೋ ಒಳಗೆ. ಇಲ್ಲಿಂದನೇ ಎಕ್ಸಿಟ್ ಬಸ್ ಸ್ಟ್ಯಾಂಡ್. ಇಲ್ಲಿ ಈಗಿದೆ ನೋಡಿ ಬಸ್ ಸ್ಟ್ಯಾಂಡ್. ಮೇಲೆ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಮತ್ತು ರಿಟೈರಿಂಗ್ ರೂಮ್ ಕೊಟ್ಟಿರ್ಬೇಕೇನೋ. ರಿಟೈರಿಂಗ್ ರೂಮ್ ಎಲ್ಲ ನನಗೆ ಗೊತ್ತಿರೋಂಗೆ ಬೇರೆ ಕಡೆಯಿಂದ ಬರುತ್ತಲ್ಲ, ರಿಟೈರಿಂಗ್ ರೂಮ್ ಮಾಡಿರ್ಬೇಕೇನೋ ನನಗೆ ಗೊತ್ತಿಲ್ಲ ಪ್ಯಾಸೆಂಜರ್ಸ್ಗೆ. ಮತ್ತು ಬೇರೆ ಕಡೆಯಿಂದ ಬರೋ ಬಸ್ಸಸ್ಗೆಲ್ಲ ಅಲೈಟಿಂಗ್ ಎಲ್ಲಿದೆ ಅಂದರೆ ಪಿಟ್ ಸ್ಟಾಪ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದಿದೆ ಬಸ್ ಸ್ಟ್ಯಾಂಡ್, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ, ಈ ಜಗಳೂರು ರೂಟಲ್ಲಿ. ಅಲ್ಲಿ ನಿಲ್ಸ್ಕೊತಾರೆ ಈ ವಾಯು ಕರ್ನಾಟಕ ಬಸ್ಸಸ್ ಎಲ್ಲ. ಇಷ್ಟು ವಿಶಾಲವಾಗಿದೆ ಈಗ. ಡಿಪೋ 1 ಇದು. ಓಲ್ವೋ ಬಸ್ ಎಲ್ಲ ಕಾಣಿಸ್ತಿದೆ ನೋಡಿ. ಇನ್ನೊಂದು ಸ್ಲೀಪರ್ ಬಸ್ಸು ರಿಫ್ಯೂಯಲ್ ಆಗ್ತಾಯಿದೆ. ಇದು ಎಂಟ್ರಿ, ಇದು ಬಸ್ಸಸ್ಸು, ಇದು ಅಲೈಟಿಂಗ್ ಪ್ಲ್ಯಾಟ್ಫಾರಮ್ಮು. ಬೇರೆ ಕಡೆ ಎಲ್ಲ ನೋಡಿರ್ತೀರ ನೀವು, ಮೈಸೂರಲ್ಲಿ, ಹಾಸನಲ್ಲಿ ಅಲೈಟಿಂಗ್ ಪ್ಲ್ಯಾಟ್ಫಾರ್ಮನ್ನೇ ಬೇರೆ ಕಡೆಯಿಂದ ಬಸ್ ಬರುತ್ತಲ್ಲ, ಇಲ್ಲೇ ಇಳಿಸ್ಬಿಟ್ಟು ಆಮೇಲೆ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾರೆ. ಸೊ ಪ್ಲ್ಯಾಟ್ಫಾರ್ಮ್ ಹೋಗ್ಬಿಟ್ಟು ಇಳಿಸಿದ್ರೆ ಮತ್ತು ಹತ್ತವರೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅಲೈಟಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಇಲ್ಲೇ. ದಾವಣಗೆರೆ ಯಾದಗಿರಿ ಬಸ್ ಹೋಗ್ತಿದೆ ನೋಡಿ. ದಾವಣಗೆರೆ, ಹರಿಹರ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಹೊಸಪೇಟೆ, ಯಾದಗಿರಿ ಬಸ್. ಟೈಮ್ ಬಂದ್ಬಿಟ್ಟು 8:15, 8:30 ಆಗ್ತಿದೆ ಆಲ್ರೆಡಿ. ಈಗ ಹೋಗ್ತಾಯಿದೆ. ಮೇ ಬಿ 9 o'clock ಬಸ್ ಇರಬೇಕು ದಾವಣಗೆರೆಯಿಂದ ಯಾದಗಿರಿಗೆ. ಯಾದಗಿರಿ ಎಲ್ಲಿ ಗೊತ್ತಾ, ಕಲಬುರಗಿ ಕೆಳಗಡೆ ಬರುತ್ತೆ, ಈ ಶಹಾಪುರ ಸೈಡಲ್ಲಿ. ನಂಗೆ ಗೊತ್ತಿರೋಂಗೆ ಸುರಪುರ ಹೋಗ್ಬಿಟ್ಟು ಹೊಸಪೇಟೆ, ಗಂಗಾವತಿ, ಸಿಂಧನೂರು, ಲಿಂಗಸೂರು, ಸುರಪುರ, ಯಾದಗಿರಿ ಹೋಗ್ಬೋದಾ ಬಸ್ಸು. ಟೈಮ್ 8:25. ಸ್ಲೀಪರ್ ಗಾಡಿ, ಲಾಂಗ್ ರೂಟ್ ನೋಡಿ ಇದು. ಬೀದರ್ ದಾವಣಗೆರೆ ನಾನ್ AC ಸ್ಲೀಪರ್ ಬಂದಿದೆ. ನಿನ್ನೆ ಸಾಯಂಕಾಲ ಬಿಟ್ಟಿರುತ್ತೆ ಬೀದರ್, ಹುಮ್ನಾಬಾದ್, ಕಲಬುರಗಿ, ಜೇವರ್ಗಿ, ಶಹಾಪುರ, ಸುರಪುರ, ಲಿಂಗಸೂರು, ಸಿಂಧನೂರು, ಗಂಗಾವತಿ, ಹೊಸಪೇಟೆ, ಹರಿಹರ, ದಾವಣಗೆರೆ. ಈಗ ಬರ್ತಿದೆ ನೋಡಿ ಬೀದರಿಂದ. ಆಲ್ಮೋಸ್ಟ್ 540 ಕಿಲೋಮೀಟರ್ಸ್ ಏನೋ ಆಗುತ್ತೆ. 545 ಕಿಲೋಮೀಟರ್ಸು ಇಲ್ಲಿಂದ ಬೀದರ್ಗೆ. ಮೊನ್ನೆ ಸಂಡೇ ಇನಾಗ್ರೇಟ್ ಆದಾಗ ಈ ಬಸ್ ಕೂಡ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು. ದಾವಣಗೆರೆ ಸಿರಿಗೆರೆ ಮಠಗೆ. ದಾವಣಗೆರೆ NH4 ಹೋಗುತ್ತೆ. ಆನಗೋಡು, ಹೆಬ್ಬಾಳ, ಭರಮಸಾಗರ, ಸಿರಿಗೆರೆ ಮಠ. ದಾವಣಗೆರೆ ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾಯಿದ್ದು. ಟೈಮ್ ಬಂದ್ಬಿಟ್ಟು 8:30 ನೋಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ ನಿಮ್ಮ 1 ಅಲ್ಲಿ ಸಿಗುತ್ತೆ. ಟೈಮ್ ಬಂದ್ಬಿಟ್ಟು 8:40. ಇಂಟರ್ಸ್ಟೇಟ್ ಬಸ್ ಇದೆ ನೋಡಿ ಇಲ್ಲಿ ಇಚಲಕರಂಜಿಗೆ. ಹರಿಹರ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಟೋಟಲ್ 2 ಬಸ್ ಇರಬೇಕೇನೋ ಇಚಲಕರಂಜಿಗೆ ದಾವಣಗೆರೆಯಿಂದ. 1 hour 1.5 hour ಗ್ಯಾಪಲ್ಲಿ 2 ಬಿಡುತ್ತೆ ಮಾರ್ನಿಂಗಲ್ಲಿ. ಇನ್ನೊಂದು ಕೊಲ್ಲಾಪುರ್ಗೆ ಬಸ್ಸು ಕೂಡ ಇದೆ, ಅದು ಎಷ್ಟು ಗಂಟೆಗೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇದು ಹರಿಹರ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿ, ಹುಬ್ಬಳ್ಳಿ, ಬೆಳಗಾವಿ, ನಿಪ್ಪಾಣಿ, ಇಚಲಕರಂಜಿ. ಟೈಮ್ ಬಂದ್ಬಿಟ್ಟು 9:10. ಶಿರ್ಸಿ ಬಸ್ ಇದೆ ನೋಡಿ, ರಾಜಹಂಸ ಬಸ್ಸು, NWKRTC ಅವ್ರದ್ದು, ಶಿರ್ಸಿ ಡಿಪೋ. ಇದೇನು ಬೆಂಗಳೂರಿಂದ ಬಂದಿದೆಯಾ ಗೊತ್ತಿಲ್ಲ. ಬೆಂಗಳೂರಿಂದ ಬಂದ್ರೂ ಇಷ್ಟೊತ್ತಿಗೆ ಬರುತ್ತಾ? ಅದು ರಾಜಹಂಸ ಸರ್ವಿಸ್. ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಯಾವುದು ಇರೋದೇ ಇಲ್ಲ. ಹಾವೇರಿ, ಶಿರ್ಸಿ ಇದೆ ಬೋರ್ಡ್ ಇದು. ಈಗ ಬಂತು ದಾವಣಗೆರೆ ಬಸ್ ಸ್ಟ್ಯಾಂಡ್ಗೆ. ಹಾವೇರಿ, ಅಕ್ಕಿಹಳ್ಳಿ, 4 ಕ್ರಾಸ್, ದಾಸನಕೊಪ್ಪ, ಶಿರ್ಸಿ. ಏನು ಇಲ್ಲಿಂದನೇ ದಾವಣಗೆರೆ ಶಿರ್ಸಿ ಬಿಟ್ಟವ್ರ ಏನು ಗೊತ್ತಾಗ್ತಾಯಿಲ್ಲ ಈ ಬಸ್ದು ನನಗೆ. ರಾಜಹಂಸ ಇಲ್ಲೇ ಇದ್ದಿಲ್ಲ. ಆ್ಯಂಡ್ ಬೆಂಗಳೂರಿಂದ ಬರೋಕ್ಕೂ ಚಾನ್ಸ್ ಇಲ್ಲ, ಯಾಕಂದ್ರೆ ರಾತ್ರಿ 3 ಗಂಟೆಗೆಲ್ಲ ಬಿಡೋಲ್ಲ ನೋಡಿ. ಪಲ್ಲಕ್ಕಿ ಬಸ್ಸಲ್ಲಿ ವಾಷಿಂಗ್ ಹೋಗ್ತಾಯಿದೆ.